ನಮ್ಮ ದೇಶದ ನೆಚ್ಚಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡವರ ಧರ್ಮಪತ್ನಿ ತಾಯಿ ಚೆನ್ನಮ್ಮಾಜಿ ಅವರು ನಿನ್ನೆ ದಿವಸ 89ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗಿರುವಂಥ ಸುದ್ದಿಯನ್ನು ಕೇಳಿ ನಮಗೆಲ್ಲ ಅತೀವ ದುಃಖ ಆಯಿತು. ಅವರು ಮನೆಗೆ ಬಂದ ಯಾವುದೇ ವ್ಯಕ್ತಿಗಳಿರಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಅವರಿಗೆ ಕಷ್ಟಗಳನ್ನು ಕೇಳುವಂಥ ಮತ್ತು ಅವರಿಗೆ ಊಟವನ್ನು ಮಾಡಿಸುವಂಥ ಒಂದು ಅನುಪೂರ್ಣೆಯಾಗಿದ್ದರು ಅನ್ನುವಂಥದ್ದನ್ನು ಸಹಿತ ನಾನು ಹೇಳ್ಬೋದು. ನಾನು ಸಹಿತ ಸಾಕಷ್ಟು ಸಲ ಅವ್ರ ಮನೆಗೆ ಹೋದಾಗ ಅವ್ರ ಕೈಯಿಂದ ಊಟ ಮಾಡಿರುವಂಥ ನೆನಪು. ಇಂಥ ಒಬ್ಬ ತಾಯಿ ಇವತ್ತು ಇಡೀ ಅಪಾರವಾಗಿರುವಂಥ ಬಂಧು ಬಳಗ ಸ್ನೇಹಿತರು ಅಭಿಮಾನಿಗಳನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ಕರುಣಿಸಲಿ. ಅವರ ಅಭಿಮಾನಿಗಳಿಗೆ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.